ದ್ವೇಷ, ಅಧಿಕಾರಕ್ಕಾಗಿ ದೊರೆಯಾಗಿರುವಂತಹ ಧರ್ಮಾತ್ಮನ ಮೇಲಿಟ್ಟಂತಹ ದ್ವೇಷ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸಹ ಆಶೀರ್ವಾದಿಗಳಾಗಿ ಬದುಕುತ್ತಾರೆ ಸ್ವಾಮಿ. ಗುಡಿಸಲಲ್ಲಿದ್ದಂಥ ವ್ಯಕ್ತಿಯೊಬ್ಬ ತಾನೊಂದು ಅರಮನೆಯನ್ನು ಕಟ್ಟಬೇಕು, ಅರಮನೆ ಸಿಕ್ಕಿದ ಮೇಲೆ ತಾನೊಬ್ಬ ಅರಸನಾಗಬೇಕು. ಇದೆಲ್ಲ ಕನಸು ಕಾಣುವುದು ಸತ್ಯವೇ. ಅದೇ ರೀತಿಯಲ್ಲಿ ಮಾಣಿಕ್ಯಪುರದಲ್ಲಿ ಹುಟ್ಟಿ ಬೆಳೆದಿರುವಂಥ ಈ ಕಾಳಿಂಗ ಒಂದಲ್ಲ ಒಂದು ದಿನ ಇಲ್ಲಿನ ಸರವಂಚನಾಗಬೇಕು, ಇದು ನನ್ನ ಬಯಕೆ. ಆದರೆ ಏನು ಮಾಡೋಣ, ನನ್ನ ಬದುಕಿಗೆ ಹಳ್ಳೆಯ ಮುಳ್ಳಾಗಿ ನಿಂತವನು ದೊರೆಯಾದಂತಹ ಧರ್ಮಾತ್ಮ. ಅವನನ್ನು ಬಾರದೆ ಪೀಠವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹೋಗಿ ಮುಟ್ಟುವುದಕ್ಕೂ ಕಷ್ಟ ಉಂಟು. ಜನವೆಂಬರವನ್ನು ಪಡೆದುಕೊಂಡಿದ್ದಾನೆ. ಸಂದರ್ಭವನ್ನು ಸಾಧಿಸಿ ಅವನಿಗೊಂದು ಮುಕ್ತಿಯನ್ನು ನಾನು ತೋರಿಸದೇ ಇದ್ರೆ ಕಾಳಿಂಗನೇ ಅಲ್ಲ ಅಂತ ದಿನದ ನಿರೀಕ್ಷೆಯಿದ್ದರೆ ನೋಡೋಣ. ಊರಿನಲ್ಲಿ ಅಡುಗೆಯ ಮಾಡುತ್ತಲಿ, ಸರಪಂಚನ ಊರಿನಲ್ಲಿ ಅಡುಗೆಯ ಮಾಡುತ್ತಲಿ, ರುಚಿಯ ನೋಡುತ್ತಲಿ, ಹಿತವಾಗಿ ಬಡಿಸುತ್ತಲಿ, ಕರೆತಂದು ಹಿತವಾಗಿ ಬಡಿಸುತ್ತಲಿ, ಕುಳಿತವರಿಗೆ ಹಿತವಾಗಿ ಬಡಿಸುತ್ತಲಿ, ಅಲ್ಲಲ್ಲಿರುವವರ ಹುಡುಕಿ ಬಡಿಸುತ್ತಲಿ. ಅಷ್ಟೊತ್ತಿ ಒಬ್ಬ ಬಂದವ ಹೇಳಿದ್ದೇನು, ಏ ಪರ್ಮ ಎಂತ ಅಡಿಗೆ ಮಾಡ್ತೀಯ, ಇದು ಬಾಯಿ ಹಾಕಿಗತ್ತ ಉಪ್ಪು ಹುಳಿ ಖಾರ ಏನಿಲ್ವಲ್ಲ. ಆವಾಗ ನಾನು ಹೇಳಿದೆ, ನಾನು ಹೋಳಿಗೆ ಪರಮ, ನಾನು ಹೋಳಿಗೆ ಪರಮ, ನಾನು ಹೋಳಿಗೆ ಪರಮ, ನಾನು ಹೋಳಿಗೆ ಪರಮ, ಪರಮ ಪರಮೇಶ್ವರ ಎನ್ನುವ ಹಾಗೆ ಒಳ್ಳೆಯ ಹೆಸರಿದ್ದರೂ ಕೂಡ ನನ್ನನ್ನು ಕರೆಯುವುದು ಹೇಗೆ ಪರಮ ಅಂತೇಳಿ. ಬರೇ ಪರಮ ಅಲ್ಲ, ಪಾಯಸ ಪರಮ ಅಂತಾರೆ, ಹೋಳಿಗೆ ಪರಮ ಅಂತಾರೆ, ಅಡುಗೆ ಪರಮ ಅಂತಾರೆ. ಅಡುಗೆಯಲ್ಲಿ ಹೆಸರು ಮಾಡೋದು ಬಹಳ ಕಷ್ಟ. ಕೆಲವರಿಗೆ ಸಿಹಿ ಆಗುದಿಲ್ಲ, ಕೆಲವರಿಗೆ ಹುಳಿ ಆಗುದಿಲ್ಲ, ಕೆಲವರಿಗೆ ಉಪ್ಪು ಆಗುದಿಲ್ಲ, ಕೆಲವರಿಗೆ ಖಾರ ಆಗುದಿಲ್ಲ. ಅದೆಲ್ಲವನ್ನು ನಿಭಾಯಿಸಿಕೊಂಡು ಅಡುಗೆಯಲ್ಲಿ ಹೆಸರು ಮಾಡಿದ ಅಂತ ಹೇಳಿದ್ರೆ ಈ ಪರಮ. ಒಳ್ಳೆಯ ಅಡುಗೆ ಆಗಬೇಕು ಅಂತೇಳಿ ಆದ್ರೆ ಬ್ರಾಹ್ಮಣರೇ ಬೇಕು ಅಂತ ಏನಿಲ್ಲ. ರುಚಿ ಶುಚಿ ಒಳ್ಳೇದು ಉಂಟು, ಯಾರು ಅಡುಗೆ ಮಾಡಬಹುದು ಎನ್ನುವುದಕ್ಕೆ ಉದಾಹರಣೆ ಕೇಳ್ತೀರಾ? ಹೊರ ಊರಲ್ಲೆಲ್ಲ ಹೋಗಿ ನೋಡಿ, ಅಡುಗೆ ಮಾಡುವ ಬ್ರಾಹ್ಮಣರೇ ಯಾರು ನೋಡ್ತಾರೆ? ರುಚಿ ಶುಚಿ ಒಳ್ಳೇದಿದ್ರೆ ಆಯ್ತು. ಈ ಧರ್ಮಾತ್ಮ ಮಹಾರಾಜರ ಜೊತೆಯಲ್ಲಿ ಬಹಳಷ್ಟು ಮನುಷ್ಯಗಳಿಂದ ಇದ್ದೆ. ನಾಳೆ ದಿನ ವಿಶೇಷ ಕಾರ್ಯಕ್ರಮ ಆದ್ರಿಂದ ವಿಶೇಷ ಅಡುಗೆ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಒಬ್ಬನೇ ಅಲ್ಲ, ನನಗೊಬ್ಬ ಸಹಾಯಕ ಇದ್ದಾರೆ, ನಾನೇ ಎನ್ನುವ ಹಾಗೆ ಕರಿತೆ ನೋಡಿ. ನೋಡಿ ನಾ ಅಡುಗೆಯ ನೋಡಿ, ನಾ ಅಡುಗೆಯ ಅಡುಗೆಯ ನೋಡಿ ಉಂಡು ನನ್ನ ಅಡುಗೆಯ ಗಾಡಿ. ಕಣ್ಣಿಟ್ಟರೆ ಸಾರು, ಕೈ ಇಟ್ಟರೆ ಕೀರು, ಕಣ್ಣಿಟ್ಟರೆ ಸಾರು, ಕೈ ಇಟ್ಟರೆ ಕೀರು, ನಾನಿದ್ದರೆ ರುಚಿ ಬೇಡಿ. ನೋಡಿ ಅಡುಗೆಯ ಮಾಡಿ, ಬರ್ತಾರೆ ಒಬ್ರು ಬರ್ತಾರೆ. ಕರೆದ ಕಾರಣ ಏನು ಗೊತ್ತಾಗಿಲ್ಲ. ಕರೆದ ಈ ಕಡೆ ಬರುವಾಗಿಲ್ಲ. ನೀವು ಎಷ್ಟೊತ್ತಿಗೆ